ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂದರೆ ಕೆ ಎದವರು ನಿನ್ನೆ ಕೂಡ ಹೇಳಿದರು ನಾಳೆ 9 ಆಗಸ್ಟು ನಾಳೆ ಸಾಯಂಕಾಲ ಮಾಕ್ ಅಲಾಟ್ಮೆಂಟ್ ಬಿಡ್ತೀವಂತ. ಬಟ್ ಇವತ್ತು ಕೂಡ ಸಂಜೆ ಸಾಯಂಕಾಲ ಏನಂದರೆ ಒಂದು ಕೆ ಎದಲ್ಲಿ ಕೆ ವೆಬ್ಸೈಟಲ್ಲಿ ಒಂದು ಸ್ಮಾಲ್ ಅಪ್ಡೇಟ್ ಬಿಟ್ಟಿದ್ರು. ಅದೇನಪ್ಪ ಅಂದರೆ ನಿಮ್ಗೆ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಫಸ್ಟ್ ಕೆ ವೆಬ್ಸೈಟ್ ಬಂದ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಯು ಜಿ ಸಿ ಟಿ 2024 ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಯು ಜಿ ಸಿ ಟಿ 2024 ಅಣಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಸಂಜೆ 6 ಗಂಟೆಯೊಳಗೆ ಪ್ರಕಟವಾಗಲಿದೆ. ಅಂದರೆ ಇವತ್ತು ಬಂದಿರೋ ಅಪ್ಡೇಟ್ ಇದು. ಏನಪ್ಪ ಅಂದರೆ ನಾಳೆ ಸಾಯಂಕಾಲ 6 ಗಂಟೆ ಒಳಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀರ ಅಂತ ಹೇಳಿದ್ದಾರೆ. ಬಟ್ ಭಾಳ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಇನ್ನೂ ಮುಂಚೆ ಕೂಡ ಹಾಗೆ, ಅಂದರೆ ಮುಂಚೆ 9 ಆಗಸ್ಟ್ ಹೇಳಿದರು, ಬಿಟ್ಟಿಲ್ಲ. ಸೊ ನಾಳೆ 10 ಆಗಸ್ಟು ನಾಳೆ ಬಿಡ್ತೀನಿ ಅಂತ ಹೇಳ್ಯಾರ. ಬಟ್ ನಾಳೆ ಕೂಡ ಬಿಡ್ತಾರ ಇಲ್ವಾ ಅಂತ ಭಾಳ ಜನಕ್ಕೆ ಡೌಟ್ ಇರ್ತದೆ. ಸೊ ಒಬ್ರವ್ರಿಗಂತೂ ಭಾಳ ಸಿಟ್ಟೆ ಬಂದಿರ್ತದೆ. ಯಾಕಪ್ಪ ಅಂದರೆ ಬರೀ ಮುಂದೆ ಹಾಕೋದು ಅಥವಾ ಹೇಳಿರೋ ಡೇಟ್ಗೆ ಬಿಡಲ್ಲ, ಅದಕ್ಕೆ ಭಾಳ ಜನಕ್ಕೆ ಸಿಟ್ಟು ಕೂಡ ಬರ್ತಾ ಇರ್ತದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನೀಟ್ ಕೂಡ ಇದು ಪ್ರೊಸೀಜರ್ ನಡ್ಸಕತ್ತಾರ ಅವರು. ಸೊ ಅದೇ ಪ್ರಾಬ್ಲಮ್ ಇರ್ಬೋದು ಮೇ ಬಿ ನನ್ನ ಪ್ರಕಾರ. ಸೊ ನಾಳೆ ಬಿಡ್ತೀನಿ ಅಂತ ಹೇಳ್ಯಾರ. ನಾಳೆ ಬೆಳಗ್ಗೆಯಿಂದ ನೀವು ವೆಬ್ಸೈಟ್ ಚೆಕ್ ಮಾಡ್ತಾಯಿರಿ. ಯಾಕಂದರೆ ನಾಳೆ ಅವ್ರು ಏನು ಹೇಳಿದಾರಪ್ಪ ಅಂದರೆ 10/8/2024 ಸಂಜೆ 6 ಗಂಟೆಯೊಳಗೆ ಪ್ರಕಟವಾಗಲಿದೆ. ಅಂದರೆ ಸಂಜೆ 6 ಗಂಟೆಗಿಂತ ಮುಂಚೆ ಯಾವಾಗಾದರೂ ಬೆಳಗ್ಗೆ 8 ಗಂಟೆ ಆಗಿರ್ಬೋದು, ಮಧ್ಯಾಹ್ನ 12 ಗಂಟೆ ಆಗಿರ್ಬೋದು, ಅಥವಾ ಮಧ್ಯಾಹ್ನ 1 ಗಂಟೆ ಆಗಿರ್ಬೋದು, ಯಾವಾಗಾದರೂ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾಳೆಗೆ ಏನಪ್ಪ ಅಂದರೆ ನಾಳೆ ಕನ್ಫರ್ಮಾಗಿ ಬಿಡ್ತಾರೆ, ಬಿಡಲ್ಲ ಅಂತಲ್ಲ. ಭಾಳ ಜನರಿಗೆ ಏನಪ್ಪ ಅಂದರೆ ಅಥವಾ ಮತ್ತೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಭಾಳ ಜನಕ್ಕೆ ಡೌಟ್ ಇರ್ತದೆ. ನನ್ನ ಪ್ರಕಾರ ಎಕ್ಸ್ಟೆಂಡ್ ಮಾಡಲ್ಲ. ಯಾಕಪ್ಪ ಅಂದರೆ ಹೀಗೆ ಇವಾಗ ಆಲ್ರೆಡಿ 3-4 ಡೇಸ್ ಹೋಯಿತು, ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿಕೆಸಿ ಬಿಟ್ಟಿಲ್ಲ. ಮೊನ್ನೆ ಕೂಡ ಹೇಳಿದರು 2 ಗಂಟೆ ನಂತರ ಅಂತ ಆಪ್ಷನ್ ಎಂಟ್ರಿ ಆದಮೇಲೆ. ಸೊ ಅದು ಕೂಡ ಹೋಯಿತು. ಸೊ ನಿನ್ನೆ 9 ಆಗಸ್ಟು ಅದು ಕೂಡ ಹೋಯಿತು. ನಾಳೆ 10 ಆಗಸ್ಟು ನಾಳೆ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಾಳೆ ಕನ್ಫರ್ಮ್ ರಿಸಲ್ಟ್ ಬಂದೇ ಬರ್ತದೆ. ಯಾಕಂದರೆ ಅವರು ಆಲ್ರೆಡಿ 3 ದಿನ ನಮಗೆ ವೇಟ್ ಮಾಡ್ಸ್ಯಾರ. ಸೊ ಅದಕ್ಕೆ ನಾಳೆ ಕನ್ಫರ್ಮಾಗಿ ರಿಸಲ್ಟ್ ಬಿಡ್ತಾರೆ. ನನ್ನ ಪ್ರಕಾರ ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆ ಒಳಗೆ ಬರ್ಬೋದು. ಬಿಟ್ಟ ತಕ್ಷಣ ನಾನು ಏನಪ್ಪ ಅಂದರೆ ನಿಮ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ. ನೀವು ನಾನು ಆ ಲಿಂಕ್ ಎಲ್ಲಿ ಬರ್ತದೆ, ಮತ್ತು ಲಿಂಕು ಇಲ್ಲೇ ಬರ್ತದೆ, ಇದ್ರ ಮೇಲೆ ಬರ್ತದೆ. ಇಲ್ಲಿ ನೋಡ್ಕೊರಿ, ಇಲ್ಲಿ ಕಾಣಿಸಾಕತ್ತದಲ್ಲ, ಯು ಜಿ ಸಿ ಟಿ 2024 ಅಣುಕೆ ಹಂಚು ಸೀಟಿಗೆ ಫಲಿತಾಂಶ. ಇದ್ರ ಮೇಲೇ ಒಂದು ಲಿಂಕ್ ಬರ್ತದೆ. ಎಲ್ಲಿಯಪ್ಪ ಅಂದರೆ ಇದ್ರ ಮೇಲೇ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಸಿ ಟಿ ಅಂದರೆ ನಿಮ್ಮದು ಸಿ ಟಿ ಅಪ್ಲಿಕೇಶನ್ ಸಿ ಟಿ ನಂಬರ್ ಯಾವುದಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸಿ ಟಿ ನಂಬರ್ ಕೊಟ್ಟಿದ್ದಾರಲ್ಲ, ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಸಿ ಟಿ ನಂಬರ್ ಹಾಕಿ, ಅದೇ ಸಿ ಟಿ ನಂಬರ್ ಹಾಕಿ ನೀವು ಚೆಕ್ ಮಾಡ್ಕೋಬೇಕು. ನಿಮಗೆ ಯಾವ ಕಾಲೇಜ್ ಸಿಕ್ಕಿರ್ತದೆ ಅನ್ನೋದು ತೋರಿಸ್ತದೆ. ಬಟ್ ಒಂದು ಮೈಂಡಲ್ಲಿ ಇಟ್ಕೊರಿ, ಅದೇನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜು ಅದೇ ರಿಯರ್ ಇರಲ್ಲ. ಸುಮ್ಮನೆ ಇದು ಟ್ರಯಲ್ ಥರ ಅಂತ ಮುಂಚೆನೇ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಯಾರು ಭಯ ಬೀಳಬೇಡ್ರಿ. ನಾಳೆ ಕನ್ಫರ್ಮ್ ರಿಸಲ್ಟ್ ಬಂದೇ ಬರ್ತದೆ 100%. ಸೊ ಎಲ್ಲರೂ ಕೆ ವೆಬ್ಸೈಟ್ ಚೆಕ್ ಮಾಡ್ತಾಯಿರಿ. ನಾನು ಹೇಳಿದೆ ಅಲ್ಲ, ಇವಾಗ ತೋರಿಸಿದ್ದೀನಿ ಹ್ಯಾಂಗೆ ಚೆಕ್ ಮಾಡ್ಕೋಬೇಕಂತ. ಫಸ್ಟ್ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿರಿ. ಫಸ್ಟ್ ಕ್ರೋಮಲ್ಲಿ KS ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ ನೋಡಿರಿ. ಈ ಥರ ಪೇಜ್ ಓಪನ್ ಆಗ್ತದೆ. ನಿಮಗೆ ಫಸ್ಟು ಏನೇ ಅಪ್ಡೇಟ್ ಬಂದರೂ ಫಸ್ಟ್ ಇಲ್ಲೇ ಈ ಫಸ್ಟ್ ಬಾಕ್ಸಲ್ಲಿ ಎಲ್ಲ ಅಪ್ಡೇಟ್ ಬಂದಿರ್ತದೆ. ಇವತ್ತು ಏನೇನು ಅಪ್ಡೇಟ್ ಬಂದಿದೆ ನೋಡಿರಿ. ಇವತ್ತು ಡೇಟ್ 9 ಅಲ್ಲ. ಸೊ ಇವತ್ತು ಏನೇನು ಅಪ್ಡೇಟ್ ಬಂದಿದ್ದಾವೆ ಎಲ್ಲ ಇದರಲ್ಲೇ ಕಾಣಿಸ್ತದೆ. ಸೊ ಅಕಸ್ಮಾತ್ ನಿಮ್ದು ಸಪ್ರೇಟಾಗಿ ನಿಮಗೆ ಡೈಲಿ ಕನ್ಫ್ಯೂಸ್ ಆಯ್ತಪ್ಪ ಅಂದರೆ ಇಲ್ಲಿ 3 ಲೈನ್ಸ್ ಅದಾವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ರವೇಶ ಅದ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಯೂಜಿನಿಟಿ ನಿಮಗೆ ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡೋರಿದ್ದೀರಿ ಅಥವಾ ಏನಾದರೂ ಮಾಡೋರಿದ್ದೆ ಅಂದರೆ ಯೂಜಿನಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಏನೇನು ಪ್ರೊಸೀಜರ್ ನಡೆಯಕತ್ತಾವ ಅನ್ನೋದು ನೋಡ್ಕೋಬೋದು. ಸೊ ನಮ್ದು ಇವಾಗ ಏನಪ್ಪ ಅಂದರೆ KCT ಸ್ಟೂಡೆಂಟ್ಸ್ಗೆ UGCT 2024 ಮೇಲೆ ಕ್ಲಿಕ್ ಮಾಡಿಕೊಂಡು ಏನೇ ಅಪ್ಡೇಟ್ಸ್ ಇದ್ದರೂ ಇಲ್ಲೇ ಬರ್ತದೆ, ನೋಡ್ಕೋಬೋದು. ಸೊ ನಾಳೆ ಮಾಕ್ ಅಲಾಟ್ಮೆಂಟ್ ಕೂಡ ಲಿಂಕು ಇದ್ರ ಮೇಲೆ UGCT 2024 ಅಣುಕು ಸೀಟು ಹಂಚಿಕೆ ಫಲಿತಾಂಶ ಅದರ ಮೇಲೇ ಇಲ್ಲಿ ಒಂದು ಲಿಂಕ್ ಬಿಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ಇಷ್ಟೇ ಹೇಳಕ್ಕೆ ಬಂದಿದೆ. ನಾಳೆ ಕನ್ಫರ್ಮಾಗಿ ರಿಸಲ್ಟ್ ಬಂದೇ ಬರ್ತದೆ. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾಳೆ ಎಕ್ಸ್ಟೆಂಡ್ ಆಗೋದೇ ಇಲ್ಲ. ನಾಳೆ 12 ಅಥವಾ 1 ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಲಿಂಕ್ ಬಿಡ್ತಾರೆ. ಸೊ ನಾನು ಬಿಟ್ಟ ಮೇಲೆ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ, ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಲಿಂಕು ನಾನು ಬಿಡ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಏನೇ ಅಪ್ಡೇಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.